ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಹಿಂದಿನ ನೋಟಿಫಿಕೇಷನ್ NSFDC ಅಂದರೆ ದ ನ್ಯಾಷನಲ್ ಶೆಡ್ಯೂಲ್ಡ್ ಕಾಸ್ಟ್ಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಡೋಣ. ಇದರಲ್ಲಿ ಖಾಲಿ ಇರುವ ಹುದ್ದೆಗಳು ಮತ್ತು ಅಪ್ಲಿಕೇಶನ್ ಹಾಕಲು ಇರಬೇಕಾದ ಅಭ್ಯರ್ಥಿಯ ವಿದ್ಯಾರ್ಹತೆ ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇಮ್ ಆಫ್ ದ ಪೋಸ್ಟ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ ಡಿಗ್ರಿನ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್, ಕಾಮರ್ಸ್ ಅದರಲ್ಲಿ ಯಾವುದೇ ವಿಭಾಗದಲ್ಲಿ ಅಭ್ಯರ್ಥಿಯು 50% ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಮತ್ತು ಎರಡನೇದಾಗಿ ಮಿನಿಮಮ್ 8 ವರ್ಷಗಳ ಕಾಲ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿಯು ಹೊಂದಿರಬೇಕು. ನಿನ್ನ ಪೋಸ್ಟ್ ಯಾರ್ಯಾರಿಗೆ ಇದಾವತ್ತು ನೋಡ್ರಿ. ಇದು ಒಂದೇ ಪೋಸ್ಟ್ ಖಾಲಿ ಇದ್ದು ಇದು ಜನರಲ್ಗೆ ಮಾತ್ರ ಅಪ್ಲೈ ಮಾಡಲು ಅವಕಾಶವಿದೆ. ಉಳಿದ ಅಭ್ಯರ್ಥಿಗಳು ಅಪ್ಲೈ ಮಾಡಿದರೂ ಅವರು ಜನರಲ್ ಕೋಟಾದಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು 15 ಮಾರ್ಚ್ 2025 ಸ್ಟಾರ್ಟ್ ಆಗಿದ್ದು ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 13/4/2025 ಅಪ್ಲಿಕೇಶನನ್ನು ಹಾಕಲು ಅಭ್ಯರ್ಥಿಗೆ ಅವಕಾಶ ಇರುತ್ತದೆ. ಮತ್ತು ಏಜ್ ಲಿಮಿಟ್ 42 ವರ್ಷದ ಒಳಗಿನ ಅಭ್ಯರ್ಥಿ ಮಾತ್ರ ಈ ಪೋಸ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದರೆ ಎರಡನೇ ಪೋಸ್ಟ್ ನೋಡೋಣ. ಎರಡನೇ ಪೋಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್. ಈ ಅಭ್ಯರ್ಥಿಗೆ 30,000ರಿಂದ 1,20,000 ಸ್ಯಾಲ್ರಿ ಸಿಗ್ಬೋದು. ಮತ್ತು ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ BCom ಅಥವಾ MCom ಆಗಿದ್ದರೆ ನಡೀತೈತಿ. ಮತ್ತು ಎರಡನೇದಾಗಿ CA ಅಥವಾ ICWA ಮಿನಿಮಮ್ 1 ವರ್ಷ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಮತ್ತು ಇದು ಒಂದೇ ಪೋಸ್ಟ್ ಖಾಲಿ ಇದೆ. ಈ ಅಭ್ಯರ್ಥಿಯು 30 ವರ್ಷದ ಒಳಗಿನ ಅಭ್ಯರ್ಥಿಯಾಗಿರಬೇಕು. ಅಂದರೆ ಈ ಹುದ್ದೆಗೆ ಅವನು ಅರ್ಹನಾಗಿರ್ತಾನೆ. ಮೂರನೇ ಪೋಸ್ಟ ಜೂನಿಯರ್ ಎಕ್ಸಿಕ್ಯೂಟರ್. ಇದು 26,000ದಿಂದ 93,000 ಇವರಿಗೆ ಸ್ಯಾಲ್ರಿ ಸಿಗ್ಬೋದು. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ PG ಡಿಗ್ರಿಯನ್ನು ಹಿಂದಿ ಅಥವಾ ಹಿಂದಿ ವಿತ್ ಇಂಗ್ಲೀಷ್ ಎರಡೂ ವಿಭಾಗದಾಗ ಸಬ್ಜೆಕ್ಟ್ ತೊಗೊಂಡಿರ್ಬೇಕು. ಮತ್ತು ಡಿಗ್ರಿ ಲೆವೆಲ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ PG ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಹಿಂದಿ ಆರ್ ಮೇನ್ ಸಬ್ಜೆಕ್ಟ ಮತ್ತು ಇಂಗ್ಲೀಷ್ ಎಲೆಕ್ಟಿವ್ ಸಬ್ಜೆಕ್ಟ, ಹಿಂದಿ ಮೇನ್ ಸಬ್ಜೆಕ್ಟ ಮತ್ತು ಎರಡನೇದಾಗಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಅಭ್ಯರ್ಥಿಯು ತೆಗೆದುಕೊಂಡಿರಬೇಕು. ಮತ್ತು ಮಿನಿಮಮ್ 1 ವರ್ಷ ಪೋಸ್ಟ್ ಕ್ವಾಲಿಫಿಕೇಷನಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಒಂದೇ ಪೋಸ್ಟ್ ಖಾಲಿ ಇದೆ. ಇದು ಜನರಲ್ಗೆ 28 ವರ್ಷದ ಒಳಗಿನ ಅಭ್ಯರ್ಥಿಯು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. 4ನೇ ಪೋಸ್ಟ್ ಜೂನಿಯರ್ ಎಕ್ಸಿಕ್ಯೂಟರ್. ಇದು 26,093,000 ಸ್ಯಾಲ್ರಿ ಇದ್ದು ಮತ್ತು ಇದರಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಡಿಗ್ರಿಯನ್ನು ಕಾಮರ್ಸ್ ಅಭ್ಯರ್ಥಿ ಮಾತ್ರ ಅಪ್ಲೈ ಮಾಡಬೇಕು. ಮತ್ತು ಮಿನಿಮಮ್ 3 ವರ್ಷ ಕಾಲ ಅಭ್ಯರ್ಥಿಯು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇದು ಜನರಲ್ಗೆ ಇದ್ದು 28 ವರ್ಷದ ಒಳಗಿನ ಅಭ್ಯರ್ಥಿಯು ಮಾತ್ರ ಈ ಅಪ್ಲಿಕೇಶನನ್ನು ಈ ಹುದ್ದೆಗೆ ಹಾಕ್ಬೋದು. ಇಂಪಾರ್ಟೆಂಟ್ ಡೇಟ್ ನೋಡಿರಿ. 15/3/2025 ಅಪ್ಲಿಕೇಶನ್ನ ಆನ್ಲೈನ್ದಾಗ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 13 ಏಪ್ರಿಲ್ 2025 ಮಟ್ಟ ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ನಿಮ್ಗೆ ಆನ್ಲೈನ್ ಟೆಸ್ಟ್ ಯಾವಾಗ ಇರ್ತಂದ್ರೆ ಮೇ ಆರ್ ಜೂನ್ ಒಳಗೆ ಇದೇ ವರ್ಷದಾಗ ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡಿರಿ. ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾವ ನೋಡೋಣ. ಈಗ ಯಾವ ಸಬ್ಜೆಕ್ಟ ಮತ್ತು ಎಷ್ಟು ಮಾರ್ಕ್ಸ ಮತ್ತು ಟೈಮಿಂಗ್ ಯಾವ ರೀತಿ ಇರ್ತದೆ ನೋಡೋಣ. ಈಗ ನೋಡಿರಿ, 1ನೇ ಟೆಸ್ಟ್ ಬಂದುಬಿಟ್ಟು ಯಾವ ಹುದ್ದೆಗೆ ಅಂದ್ರೆ ಇದು ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಆಫೀಸ್ ಲ್ಯಾಂಗ್ವೇಜ್. ಯಾವ ಪೋಸ್ಟಿಗೆ ಅಪ್ಲೈ ಆಗತ್ತಂದ್ರೆ ಇದು ಜೂನಿಯರ್ ಎಕ್ಸಿಕ್ಯೂಟಿವ್ರಿಗೆ ನೋಡ್ರಿ. ಇದು ಯಾವ ರೀತಿ ಇರ್ತಂದ್ರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ ರೀ. ಇದು 35 ಕ್ವಶನ್ ಇದ್ದ 40 ಮಾರ್ಕ್ಸ್ ಇರ್ತದೆ. ಕ್ವಾಂಟಿಟಿ ಆ್ಯಪ್ಟಿಟ್ಯೂಡ 35 ಕ್ವಶನ್ನು 40 ಮಾರ್ಕ್ಸು. ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ನು 40 ಮಾರ್ಕ್ಸು. ಮತ್ತು ಜನರಲ್ ಅವೇರ್ನೆಸ್ 20 ಕ್ವಶನ್ನು 20 ಮಾರ್ಕ್ಸು. ಮತ್ತು ಕಂಪ್ಯೂಟರ್ ನಾಲೆಜ್ಡ್ 20 ಕ್ವಶನ್ 20 ಮಾರ್ಕ್ಸ. ಮತ್ತು ಪ್ರೊಫೆಷನಲ್ ನಾಲೆಜ್ಡ್ ಸ್ಪೆಷಲಿ ರೆಫರೆನ್ಸ್ ಟು ಹಿಂದಿ ಗ್ರಾಮರ್ ಆರ್ ಟ್ರಾನ್ಸ್ಲೇಟರ್ ರಾಜ್ಯಸಭಾ ನಿಯಮ
ಇದು ಸ್ಪೆಷಲ್ ಕ್ವಶನ್ 50 ಇದ್ದು 40 ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಟೋಟಲ್ ಎಲ್ಲ ಡ್ಯೂರೇಷನ್ ಎಷ್ಟು ಅಂದರೆ 120 ಮಿನಿಟ ಇದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಟೋಟಲ್ ಕ್ವಶನ್ 200 ಆದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಮಾರ್ಕ್ಸ್ ಇರ್ತವೆ. ಇದಕ್ಕೆ ಟೋಟಲ್ ಟೈಮಿಗೆ 120 ನಿಮಿಷ. 120 ನಿಮಿಷ ಅಂದ್ರೆ 2 ತಾಸು ಇದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಇನ್ನು ಎರಡನೇದಾಗಿ ಸ್ಕಿಲ್ ಟೆಸ್ಟ್ ಇರ್ತದೆ ನೋಡಿರಿ. ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಫ್ರಮ್ ಹಿಂದಿ ಟು ಇಂಗ್ಲೀಷ್. ಹಿಂದಿಯಿಂದ ಇಂಗ್ಲೀಷ್ಗೆ ವೈಸಾ ವರ್ಷ 1 ಈಸಿ ಎಸ್ಸೆ ಇನ್ ಹಿಂದಿ. ಒಂದು ಎಸ್ಸೆ ಬರ್ಬೇಕು ಹಿಂದಿ ಒಳಗೆ. ಹೇಗೆ 3 ಕ್ವಶನ್ ಇರ್ತಾವೆ, 50 ಮಾರ್ಕ್ಸ್ ಇರ್ತಾವೆ. ಇದರ ಡ್ಯೂರೇಷನ್ನ 60 ನಿಮಿಷ, 1 ತಾಸು ಟೈಮಿಗೆ ಕೊಟ್ಟಿರ್ತಾರೆ. ಇನ್ನು ಎರಡನೇದಾಗಿ ಜೂನಿಯರ್ ಎಜುಕೇಟ್ಗೆ ಫೈನಾನ್ಷಿಯಲ್, ಅದು ಲ್ಯಾಂಗ್ವೇಜ್. ಜೂನಿಯರ್ ಎಕ್ಸಿಕ್ಯೂಟಿವ್ ಲ್ಯಾಂಗ್ವೇಜ್ ಅದ, ಆಫೀಷಿಯಲ್ ಲ್ಯಾಂಗ್ವೇಜ್ ಇದ್ರೆ ಇದು ಜೂನಿಯರ್ ಎಕ್ಸಿಕ್ಯೂಟಿವ್ ಫೈನಾನ್ಸ್ ಬಗ್ಗೆ ಇರೋದು. ಇದರದ್ದು ಪ್ಯಾಟ್ರನ್ ಹೆಂಗೈತೆ ನೋಡ್ರಿ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ 40 ಕ್ವಶನ್ಸ್ ಇದ್ದು 40 ಮಾರ್ಕ್ಸ್ ಇರ್ತಾ, ಮತ್ತು ಕ್ವಾಂಟಿಟಿ ಆ್ಯಪ್ಟಿಟ್ಯೂಡ 40 ಮಾರ್ಕ್ಸ್ 40 ಕ್ವಶನ್, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ 40 ಮಾರ್ಕ್ಸ್. ಎಲ್ಲ 1 ಮಾರ್ಕ್ಸ್ ಕ್ವಶನ್ ಇರ್ತಾವೆ, 1 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 20 ಕ್ವಶನ್ 20 ಮಾರ್ಕ್ಸ್. ಕಂಪ್ಯೂಟರ್ ನಾಲೆಜ್ 20 ಮಾರ್ಕ್ಸು 20 ಕ್ವಶನ್ನು 20 ಮಾರ್ಕ್ಸ್. ಪ್ರೊಫೆಷ್ನಲ್ ನಾಲೆಜ್ ಸ್ಪೆಷಲಿ ರೆಫರೆನ್ಸ್ ಟು ಫೈನಾನ್ಸ್ ಆ್ಯಂಡ್ ಅಕೌಂಟ್. ಪ್ರೊಫೆಷ್ನಲ್ ನಾಲೆಜ್ ಅಂದರೆ ಇಲ್ಲಿ ಫೈನಾನ್ಸ್ ಅಕೌಂಟ್ಸ್ ಬಗ್ಗೆ ಅಭ್ಯರ್ಥಿಗೆ ಜ್ಞಾನ ಇರಬೇಕು. ಇದು 40 ಕ್ವಶನ್ ಇದ್ದ 40 ಮಾರ್ಕ್ಸ್ ಇರ್ತವೆ. ಟೋಟಲಿ ಬಂದುಬಿಟ್ಟು 200 ಕ್ವಶನ್ಸ್ ಇದ್ದು 200 ಮಾರ್ಕ್ಸ್, 120 ನಿಮಿಷಗಳ ಕಾಲ ಅಭ್ಯರ್ಥಿಗೆ ಅವಕಾಶ ಇರುತ್ತೆ. 120 ಮಿನಿಟ್ಸ್ ಅಂದರೆ 2 ತಾಸುಗಳ ಕಾಲ ಅಭ್ಯರ್ಥಿಗೆ ಅವಕಾಶ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ನೋಡಿರಿ. ನೆಗೆಟಿವ್ ಮಾರ್ಕ್ ಇಂಪಾರ್ಟೆಂಟ್. ನೆಗೆಟಿವ್ ಮಾರ್ಕ್ 1/4 ನೆಗೆಟಿವ್ ಮಾರ್ಕ್ ಇರ್ತದೆ ನೋಡಿರಿ. 1/4 ಅಂದರೆ 0.25 ಮಾರ್ಕ್ಸ ಕಟ್ ಆಗತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀನು ಪೋಸ್ಟ್ ವೈಸ್ ಚೇಂಜ್ ಇದೆ. 600 ರೂಪಾಯಿ ಏನಿದೆಯಲ್ಲ, 600 ರೂಪಾಯಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಮಾತ್ರ 600 ರೂಪಾಯಿ ಇದ್ದು, 200 ರೂಪಾಯಿ ಜೂನಿಯರ್ ಎಕ್ಸಿಕ್ಯೂಟಿವ್ಗೆ 200 ರೂಪಾಯಿ ಇರ್ತದೆ. ಮತ್ತು SC ಮತ್ತು PWBಡಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನಾವು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕು ನೋಡಿರಿ. ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆನ್ಲೈನ್ದಾಗ. ಪೇಮೆಂಟ್ ಆಫ್ ಫೀಸ ಮತ್ತು ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು. ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನಾವು ಅಪ್ಲೋಡ್ ಮಾಡ್ಬೇಕಂತ ನೋಡಿರಿ. ಫೋಟೋಗ್ರಾಫಿ ಮತ್ತು ಸಿಗ್ನೇಚರ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಸ್ಸ ಮತ್ತು ನಿಮ್ಮ ರೇಟಿಂಗ್ ಇರ್ತದೆ, ಹ್ಯಾಂಡ್ ರೈಟಿಂಗ್. ಅದು ವೈಟ್ ಪೇಪರ್ ಆಗಿರಬೇಕು ಮತ್ತು ಬ್ಲ್ಯಾಕ್ ಇಂಕ್ಲಿನ ಬರೆದಿರ್ಬೇಕು. ನೀವು ಸಹಿ ಕೂಡ ಸಿಗ್ನೇಚರ್ ಕೂಡ ವಿತ್ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡಬೇಕು ಮತ್ತು ವೈಟ್ ಪೇಪರ್ದಾಗ, ಮತ್ತು ಲೆಫ್ಟ್ ಥಂಬು ವೈಟ್ ಪೇಪರ್ದಾಗ ಇರಬೇಕು ಮಸ್ಟ್ ಆ್ಯಂಡ್ ಶುಡ್. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.